ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ದಿವ್ಯಾ ಕ್ರಿಯೇಟಿವ್ಸ್ ಅಟ್ ಕನ್ನಡ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಆಲ್ರೆಡಿ ಸಮ್ಮರ್ ತುಂಬ ಸ್ಟಾರ್ಟ್ ಆಗಿ ಹೋಗಿದೆ. ತುಂಬಾ ಹೆವಿ ಬಿಸಿಲು ಎಲ್ಲ ಕಡೆ. ಸೊ ಹಾಗಾಗಿ ಈ ಬಿಸಿಲು ಟೈಮಲ್ಲಿ, ಈ ಸಮ್ಮರ್ ಟೈಮಲ್ಲಿ ನಮ್ಮ ಬಾಡಿನ ನಾವು ಆದಷ್ಟು ಕೂಲಾಗಿ ಇಟ್ಕೋಬೇಕು. ಸೊ ಕೂಲಾಗಿ ಇಟ್ಕೋಬೇಕು ಅಂತಂದರೆ ನಾವು ತಿನ್ನುವಂಥ ಫುಡ್ಡು ಕೂಡ ಸ್ವಲ್ಪ, ಎಲ್ಲನೂ ಅಲ್ಲ, ಕೆಲವೊಂದನ್ನ ನಾವು ಆದಷ್ಟು ಬಾಡಿ ಟೆಂಪ್ರೇಚರ್ನ ಕಡಿಮೆ ಮಾಡುವಂಥ ಫುಡ್ಡನ್ನ ನಾವು ತೊಗೋಬೇಕಾಗುತ್ತೆ. ಸೊ ಅದೇ ಥರದ ಫುಡ್ಡನ್ನ ನಾನಿವತ್ತು ಟ್ರೈ ಮಾಡಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಇನ್ಫಾರ್ಮೇಷನ್ ಬೇಕಾದರೆ ಕಮೆಂಟ್ ಮಾಡಿ. ಸೊ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಏನೇನು ಬೇಕು ಅಂತ. ರಾಗಿ ಸರಿ ಅಂದರೆ ರಾಗಿ ಪೌಡರ್ ಮತ್ತು ಬೆಲ್ಲ. ಎಷ್ಟು ಪೌಡರ್ ತೊಗೊಂಡಿರ್ತೀವೋ ಅಷ್ಟು ಬೆಲ್ಲ. ಹಾಗೆ ಮಾಡೋದಕ್ಕೆ 1 ಲೀಟರ್ ನೀರು ಬೇಕಾಗುತ್ತೆ. ಸೊ ಮೊದಲನೇದಾಗಿ ನಾವು ಒಲೆನ ಸ್ಟವ್ ಆನ್ ಮಾಡಿಕೊಂಡು ಒಲೆ ಮೇಲೆ ಸ್ವಲ್ಪ ನೀರನ್ನು ಕುದಿಯೋಕೆ ಇಟ್ಕೋಬೇಕು. ಹಾಗೆ ಬೆಲ್ಲ ತೊಗೊಂಡಿರ್ತೀವಲ್ಲ, ಆ ಬೆಲ್ಲನ ನಾವು ಸ್ವಲ್ಪ ಬಿಸಿಯಾಗಿರೋ ನೀರಿಗೆ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಆ ನೀರನ್ನು. ಆಮೇಲೆ ನೆಕ್ಸ್ಟು ಒಂದು ರಾಗಿ ಪೌಡರ್ ಇತ್ತಲ್ಲ, ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಹಾಗೆ ನೋಡೋಣ ಬೆಲ್ಲ ಕರಗ್ತಾ ಇದೆ. ಹಾಗೆ ಪೌಡರ್ನ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ನಾರ್ಮಲ್ ಅಂಬಲಿ ಮಾಡ್ತೀವಲ್ಲ ಆ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ನೀಟಾಗಿ ಗಂಟು ಇಲ್ಲದೆ ಇರೋ ರೀತಿಯಲ್ಲಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ, ಏನು ಗಂಟಿರಬಾರ್ದು. ಹಾಗೆ ರಾಗಿ ಸರಿನ ನಾನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಹಾಗೆ ಇನ್ನೊಂದು ಕಡೆ ಇನ್ನೊಂದು ಸ್ಟವ್ ಮೇಲೆ ನಾವು ಒಂದನ್ನು ಬಿಸಿ ನೀರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು, ನಾನು ಏನು ಹೇಳಿರ್ತೀನಿ 1 ಲೀಟರ್ ನೀರು ಅಷ್ಟೇ ಯೂಸ್ ಮಾಡ್ಕೋಬೇಕು. ಸೊ ನಾವು ಮಿಕ್ಸ್ ಮಾಡ್ಕೊಂಡಿರುವಂಥ ಪೌಡರ್ನ ನೀರಿಗೆ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ನಾವು ಈ ಬಿಸಿ ನೀರಿಟ್ಟಿರ್ತೀವಲ್ಲ ಒಲೆ ಮೇಲೆ, ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ಹೀಗೆ ಗಂಟಿಲ್ದಿರೋ ರೀತಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡಬೇಡಿ, ಲೋ ಫ್ಲೇಮೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಪಕ್ಕದಲ್ಲಿ ಸ್ವಲ್ಪ ಬೆಲ್ಲ ಕರ್ಗೋಕೆ ಇಟ್ಕೊಂಡಿರ್ತೀವಲ್ಲ, ನಾವು ಅದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ಯಾಕಂದರೆ ಬೆಲ್ಲದಲ್ಲಿ ಸ್ವಲ್ಪ ಗಲೀಜು ಇರುತ್ತೆ, ಹಾಗಾಗಿ ಅದನ್ನು ಫಿಲ್ಟರ್ ಮಾಡಿಕೊಂಡು ನಾನು ಆದಮೇಲೆ ರಾಗಿ ಮಿಕ್ಸ್ ಮಾಡಿರ್ತೀನಲ್ಲ ಪೌಡರ್, ಆ ಲಿಕ್ವಿಡ್ ಒಳಗಡೆ ಹಾಕೋತೀನಿ. ಸೊ ಹಾಕೊಂಡ ನಂತರ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಲೋ ಫ್ಲೇಮಲ್ಲೇ ಇರಬೇಕು, ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡೋಕ್ಕೆ ಹೋಗಬಾರ್ದು. ಹೈ ಫ್ಲೇಮ್ ಮಾಡಿದ್ರೆ ಒಂದೇ ಸಲ ಅದು ಫ್ಲೇಮ್ ಜಾಸ್ತಿ ಆಗ್ತಾ ಗಂಟು ಬಂದುಬಿಡುತ್ತೆ, ಎಲ್ಲನೂ ನೀಟಾಗಿ ಬೇಯೋದಿಲ್ಲ. ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಆದಷ್ಟು ಗಂಟಿಲ್ದಿರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಅದು ಈ ಸಮ್ಮರಲ್ಲಿ ಇದನ್ನು ತಿನ್ನೋದ್ರಿಂದ ತುಂಬಾ ಬಾಡಿಗೆ ಬೆನಿಫಿಟ್ ಇದೆ. ತುಂಬಾ ಐರನ್ ಕಂಟೆಂಟು ತುಂಬ ಜಾಸ್ತಿ ಇರುತ್ತೆ. ಹಾಗೆ ವಿಟಮಿನ್ B1 ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ರಾಗಿ ಸರಿನ ಯಾರು ಇದನ್ನು ಮಾಡ್ಕೊಂಡು ತಿಂತೀರಾ ತುಂಬ ಹೆಲ್ದಿಯಾಗಿ ಇರ್ತೀರ. ಸೊ ನೋಡ್ತಾ ಇರ್ತೀರ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಗೆ ಆಗ್ತಾ ಬರ್ತಾಯಿದೆ. ನಾರ್ಮಲಾಗಿ ಮನೆಯಲ್ಲಿ ಅಂಬಲಿ ಎಲ್ಲ ಮಾಡ್ಕೋತೀರಲ್ಲ, ಅದೇ ಥರನೇ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟಿಲ್ದಿರೋ ರೀತಿ ಮಿಕ್ಸ್ ಮಾಡಬೇಕು. ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಅದನ್ನು ಚೆಕ್ ಮಾಡ್ಕೊಳ್ತಾನೆ ಇರಿ. ನೀಟಾಗಿ ಮಿಕ್ಸ್ ಮಾಡ್ತಾನೆ ಇದ್ದರೆ ಅದು ಗಂಟು ಬರೋದಿಲ್ಲ. ತುಂಬಾ ಯೂಸ್ಫುಲ್ ಆಗಿದೆ ಅಂತ ನಾನು ನಿಮಗೆ ಅಂದ್ಕೋತೀನಿ ಇದು ವಿಡಿಯೋ. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ, ತಿನ್ನಿ, ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ, ಸ್ವಲ್ಪ ಗಟ್ಟಿಗೆ ಆಗ್ತಾ ಬರ್ತಾಯಿದೆ. ಸ್ವೀಟ್ ಏನಾದರೂ ಕಡಿಮೆ ಆಯಿತು ಅಂತ ನಿಮ್ಗೆ ಅನಿಸಿದ್ರೆ ಬೇಕಾದರೆ ಎಕ್ಸ್ಟ್ರಾ ಒಂದು ಸ್ವಲ್ಪ ಬೆಲ್ಲನ ನೀವು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಕರ್ಗೋಗ್ಬಿಡುತ್ತೆ. ಸೊ ನಾನು ಮಾಡಿದ್ದೆ, ತುಂಬಾ ಬ್ಯೂಟಿಫುಲ್ ಆಗಿತ್ತು. ಹಾಗಾಗಿ ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು. ಹಾಗಾಗಿ ನಿಮ್ಮೆಲ್ರಿಗೂ ಹೆಲ್ತ್ ಚೆನ್ನಾಗಿರಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಇದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಬರ್ತಾಯಿದೆ ಅದು ಕನ್ಸಿಸ್ಟೆನ್ಸಿ. ಇವಾಗ ಗಟ್ಟಿಗಾಯಿತು. ಸೊ ಇದೇ ಥರನೇ ತಿರುಗಿಸ್ತಾನೆ ಇರಬೇಕು. ಕೈನ ಬಿಡೋಕ್ಕೆ ಹೋಗಬಾರ್ದು. ಮಿಕ್ಸ್ ಮಾಡ್ತಾನೇ ಇದ್ದರೆ ಗಟ್ಟಿಗಾಗುತ್ತೆ. ಸೊ ಗಟ್ಟಿಗಾದ ತಕ್ಷಣ ನಾವು ಒಂದು ಪ್ಯಾನ್ ಕೆಳಗಡೆ ಇಟ್ಕೊಂಡು ನಾರ್ಮಲ್ ಪ್ಯಾನ್ಗೆ ಇದನ್ನು ಸರ್ವ್ ಮಾಡಿದ್ರೆ ಬಿಸಿ ಆದಂಥ ಗಿಣ್ಣ ರೆಡಿ ಆಗುತ್ತೆ. ಇದನ್ನು ಕೂಲ್ ಆಗೋದಕ್ಕೆ ಬಿಡಬೇಕು. ಒಂದು 2 ಅವರ್ಸ್ ಆದಮೇಲೆ ಇದನ್ನ ಕೂಲ್ ಮಾಡಿಕೊಂಡು ಆಮೇಲೆ ಹಾಗೇ ತಿನ್ಬೋದು. ಇದಕ್ಕೆ
ಕಾಯಿ ರಸ ಮಾಡ್ಕೊಂಡಾದ್ರೂ ತಿಂತಾರೆ, ಹಾಗೆ ತಿಂದ್ರೇನು ಚೆನ್ನಾಗಿರುತ್ತೆ. ಸೊ ಈ ಹೆಲ್ದಿ ಫುಡ್ಡು ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾರಿಗಾದರೂ ಈ ಪೌಡರ್ ಹೇಗೆ ಮಾಡೋದು, ಇದಕ್ಕೆ ಯೂಸ್ ಮಾಡೋಂಥ ಪೌಡರ್ ಹೇಗೆ ಮಾಡೋದು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಂಟ್ರೆಸ್ಟ್ ಇದ್ದರೂ ಕಮೆಂಟ್ ಮಾಡಿ, ಕೇಳಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.